ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 317ಡಿ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದ ಅಂಗವಾಗಿ ನಗರದ ಕೇಂದ್ರ ಗ್ರಂಥಾಲಯಕ್ಕೆ ವಿವಿಧ ಪುಸ್ತಕಗಳನ್ನು ಹಸ್ತಾಂತರಿಸಲಾಯಿತು. ಕಾರ್ಯಕ್ರಮದಲ್ಲಿ ವಾಣಿ ವಿ ಆಳ್ವ ಅವರು ಬಂದಂತ ಅತಿಥಿಗಳನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮಾರ್ಚ್ ತಿಂಗಳು ಮಹಿಳಾ ದಿನಾಚರಣೆಯ ತಿಂಗಳು. ಈ ನಿಟ್ಟಿನಲ್ಲಿ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 317ಡಿ ಇದರ ವತಿಯಿಂದ ಒಂದು ವಾರ ಪೂರ್ತಿ ಮಹಿಳಾ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. 3 ದಿನದ ಕಾರ್ಯಕ್ರಮ ಈಗಾಗಲೇ ಮುಗಿದಿದೆ. ಇವತ್ತು 4ನೇ ದಿನದ ಅಂಗವಾಗಿ ನಾವು ನಗರ ಗ್ರಂಥಾಲಯಕ್ಕೆ ಮಹಿಳಾ ಆಧಾರಿತ ಪುಸ್ತಕಗಳನ್ನು ಕೊಡುವುದು ಅಂತ ಹೇಳಿ ಡಿಸೈಡ್ ಮಾಡಿ ಇವತ್ತು ಬಾವುಟಗುಡ್ಡೆಯಲ್ಲಿರುವ ನಗರ ಗ್ರಂಥಾಲಯಕ್ಕೆ ನಾವು ಬಂದಿದ್ದೇವೆ. ಇದರಲ್ಲಿ ಮಹಿಳಾ ಆಧಾರಿತ ಪುಸ್ತಕಗಳನ್ನು ಯಾಕೆ ಕೊಡ್ತೇವೆ ಅಂತ ಹೇಳಿದರೆ, ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳೆಯರಿಗೆ ಸಂಬಂಧಪಟ್ಟ ಪುಸ್ತಕಗಳು, ಅದು ಸಕ್ಸಸ್ ಸ್ಟೋರಿ ಆಗಿರ್ಬೋದು ಅಥವಾ ಮಹಿಳೆಯರು ಮಾಡಿದ ಸಾಧನೆಗಳನ್ನು ಬಿಂಬಿಸುವ ಪುಸ್ತಕಗಳನ್ನು ನಾವು ಕೊಡ್ತಾ ಇದ್ದೇವೆ. ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಉಪನಿರ್ದೇಶಕರು ಶ್ರೀ ರಾಘವೇಂದ್ರ ಸರ್, ಅವರನ್ನು ನಾನು ನಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಶ್ರೀಮತಿ ಸವಿತಾ ಗ್ರಂಥಪಾಲಕರಿದ್ದಾರೆ, ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ರೀಜನ್ ಚೇರ್ಪರ್ಸನ್ ಗಾಯತ್ರಿ ಮೇಡಮ್ ನಮ್ಮೊಂದಿಗಿದ್ದಾರೆ, ಅವರು ನಮ್ಮೆಲ್ಲರ ಪರವಾಗಿ ಇವತ್ತು ಪುಸ್ತಕವನ್ನು ಗ್ರಂಥಾಲಯಕ್ಕೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಗ್ರಂಥಪಾಲಕರು ಅವರನ್ನು ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತೇನೆ. ಶ್ರೀಮತಿ ವಿಜಯಲಕ್ಷ್ಮಿ ಗ್ರಂಥಪಾಲಕರು, ಶ್ರೀ ವಿಶ್ವಕುಮಾರ್ ಪ್ರಥಮ ದರ್ಜೆ ಸಹಾಯಕರು ನಮ್ಮೊಂದಿಗಿದ್ದಾರೆ. ಹಾಗೆ ನಾವು ಕೋಆರ್ಡಿನೇಷನ್ ಮಾಡಿದವರು ಶ್ರೀಮತಿ ಮಮತಾ ರಾಯ್, ಮುಖ್ಯ ಗ್ರಂಥಾಲಯ ಅಧಿಕಾರಿ, ಜಿಲ್ಲಾ ಗ್ರಂಥಾಲಯ ಮಂಗಳೂರು, ಇವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಇವತ್ತಿನ ಪ್ರಾಂತೀಯ ಅಧ್ಯಕ್ಷರಾದ ಲಯನ್ ಶ್ರೀಮತಿ ಗಾಯತ್ರಿ ರಾವ್ ಪುಸ್ತಕವನ್ನು ಹಸ್ತಾಂತರಿಸುವ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ನಂತರ ಮಾತನಾಡಿದ ಅವರು, ಮಹಿಳಾ ದಿನಾಚರಣೆಯ ಪ್ರಯುಕ್ತ ವಿಶೇಷವಾಗಿ ಹಮ್ಮಿಕೊಂಡಂಥ ಈ ಕಾರ್ಯಕ್ರಮದಲ್ಲಿ ಸಹಕರಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದವನ್ನು ತಿಳಿಸಿದರು. ವಾಣಿ ಆಳ್ವಾರ್ ಅವರ ಒಂದು ನೇತೃತ್ವದಲ್ಲಿ ಸಪ್ತಾಹವನ್ನೇ ಆಚರಿಸ್ತಾ ಇದ್ದಾರೆ. ಮಾರ್ಚ್ 8ಕ್ಕೆ ಮಹಿಳಾ ದಿನಾಚರಣೆ ಇರ್ಬೋದು, ಆದರೆ ಒಂದು ವಾರದ ಹಿಂದೆ ಅವರು ಸ್ಟಾರ್ಟ್ ಮಾಡಿದ್ದು. ಇವತ್ತು 4ನೇ ದಿವಸ ಉತ್ತಮವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲ ಮಹಿಳೆಯರಿಗೆ ಇದರಿಂದ ಉಪಯೋಗ ಆಗ್ತದೆ ಅಂತ ನಮ್ಮ ಅನಿಸಿಕೆ. ಹಾಗೆ ಇದು ಒಂದು ವಿಶೇಷ ಮತ್ತು ವಿಶಿಷ್ಟ ಅಂತ ಹೇಳಿದರೆ, ನನಗೆ ನನ್ನ ಅತ್ತೆ ಮಾವ ಇದೇ ಲೈಬ್ರರಿಯಲ್ಲಿ ಮೆಂಬರ್ ಆಗಿದ್ದವರು. ಇವತ್ತು ವಿಶೇಷವಾಗಿ ನಮ್ಮ ವಾಣಿ ಆಳ್ವ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಷ್ಟು ಸಮಯದಲ್ಲಿ ಮಹಿಳಾ ದಿನಾಚರಣೆ ಒಂದೇ ದಿವಸ ಆಚರಿಸ್ತಾ ಇದ್ರು, ಆದರೆ ಈ ವರ್ಷ ನಾನು ಹೊಸತಾಗಿ ಕೇಳುವಂಥದ್ದು, ಹಾಗೆ ಅವರು ಒಂದು ವಿಶೇಷವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾಡ್ತಾ ಇದ್ದಾರೆ. ಎಲ್ಲ ಮಹಿಳೆಯರನ್ನು ಸೇರಿಸಿಕೊಂಡು ಮಾಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಉಪನಿರ್ದೇಶಕರಾದ ಶ್ರೀ ರಾಘವೇಂದ್ರ ಕೆವಿ ಅವರು ಕಾರ್ಯಕ್ರಮಕ್ಕೆ ಶುಭಾಶಯ ಗೈದರು. ನಗರ ಕೇಂದ್ರ ಗ್ರಂಥಾಲಯ ಮಂಗಳೂರು ಇಲ್ಲಿ ಮಹಿಳಾ ದಿನಾಚರಣೆ ಸಪ್ತಾಹದಲ್ಲಿ ಒಂದು ದಿನ ಆಯ್ಕೆ ಮಾಡಿಕೊಂಡಿರೋದು ನಮಗೆ ತುಂಬ ಖುಷಿ ತಂದಿರೋ ವಿಷಯ. ಯಾಕೆಂದರೆ ನಮ್ಮಲ್ಲಿ ಅತಿ ಹೆಚ್ಚು ಮಹಿಳಾ ಓದುಗರಿದ್ದಾರೆ, ಹಾಗೆ ಮಹಿಳಾ ಪ್ರಾಧಾನ್ಯದ ಪುಸ್ತಕಗಳು ನಮ್ಮಲ್ಲಿದೆ. ಇದೊಂದು ಸಮ್ಮಿಲನದ ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿರೋದು ನಮ್ಮ ಲೈಬ್ರರಿಗೆ ನೀವು ಬಂದಿರೋದಕ್ಕೆ ಎಲ್ಲರಿಗೂ ಸ್ವಾಗತಿಸ್ತೇನೆ. ಮತ್ತು ನೀವು ಕೊಟ್ಟಿರೋ ಪುಸ್ತಕಗಳನ್ನು ಹೆಚ್ಚು ಸಾರ್ಥಕವಾಗಿ ಓದುಗರು ಉಪಯೋಗಿಸ್ಕೊಳ್ತಾರೆ ಅಂತ ನಾನು ಹೇಳ್ತೇನೆ. ಇದು ಯಾವುದು ಲಿಂಗ ಭೇದವಿಲ್ಲದೆ ಎಲ್ಲರೂ ಓದುವಂಥ ಪುಸ್ತಕಗಳಾಗಿರೋದ್ರಿಂದ, ಮಹಿಳಾ ಪ್ರಧಾನ ಪುಸ್ತಕಗಳಾಗಿದ್ದು ಪುರುಷ ಓದುಗರು ಸಹ ಇದ್ದಾರೆ. ಹಾಗೆ ಹೆಚ್ಚು ನಮ್ಮ ಓದುಗರು ಇದನ್ನು ಉಪಯೋಗಿಸಿಕೊಂಡು ಈ ಥರ ಕಾರ್ಯಕ್ರಮಗಳು ಬೇರೆ ಸಂಘ ಸಂಸ್ಥೆಗಳೊಂದಿಗೆ ನಮ್ಮ ಗ್ರಂಥಾಲಯ ಒಳಗೊಳ್ಳುವುದು ನಮಗೆ ತುಂಬ ಖುಷಿ ವಿಷಯ. ನಂತರ ಕಾರ್ಯಕ್ರಮದಲ್ಲಿ ಮಂಗಳೂರು ಜಿಲ್ಲಾ ಕೇಂದ್ರ ಗ್ರಂಥಾಲಯದ ಮುಖ್ಯ ಗ್ರಂಥಾಲಯಾಧಿಕಾರಿ ಶ್ರೀಮತಿ ಮಮತಾ ರೈ ಮಾತನಾಡಿ, ಇದೊಂದು ಮಹಿಳಾ ದಿನಾಚರಣೆಯ ಪ್ರಯುಕ್ತ ಹಮ್ಮಿಕೊಂಡಂತಹ ಅತ್ಯಂತ ಮೌಲ್ಯಯುತವಾದ ಕಾರ್ಯಕ್ರಮವಾಗಿದೆ ಎಂದು ಶ್ಲಾಘಿಸಿದರು. ಯಾಕೆಂದರೆ ನಮ್ಮ ಜಿಲ್ಲಾ ಕೇಂದ್ರ ಗ್ರಂಥಾಲಯದ ಮುಖ್ಯ ಗ್ರಂಥಾಲಯಾಧಿಕಾರಿಯಾದ ನಾನು, ನೀವು ಕೊಟ್ಟಂತಹ ಪುಸ್ತಕಗಳು ಎಲ್ಲ ಸಾರ್ವಜನಿಕ ಓದುಗರಿಗೆ ಉಪಯೋಗವಾಗಲಿ ಅಂತ ನಾನು ಹೇಳಲಿಕ್ಕೆ ಆಶಿಸ್ತೇನೆ. ಹಾಗೆಯೇ ನನಗೆ ವಾಣಿ ವಿ ಆಳ್ವ ಅವರು ಇವತ್ತು ಪುಸ್ತಕ ನೀಡಿರ್ಬೋದು, ಆದರೆ ಈ ಹಿಂದೆಯೇ ನಮಗೆ ಪರಿಚಯ. ಅವರು ವಲಯ ಆಯುಕ್ತರಾಗಿರುವಾಗ ನಮ್ಮ ಸಾರ್ವಜನಿಕ ಗ್ರಂಥಾಲಯದ
ಅದಕ್ಕೆ ತೀರಾ ಅಗತ್ಯವಾದ ಕಟ್ಟಡ ಆಗಲಿ ಜಾಗ ಆಗಲಿ ಅದಕ್ಕೆ ತುಂಬ ನಮಗೆ ಸಪೋರ್ಟಿವ್ ಆಗಿದ್ದರು. ಈ ಹಿಂದೆ ಕೂಡ ಶಾಖಾ ಗ್ರಂಥಾಲಯಕ್ಕೆ ನಮಗೆ ತುಂಬ ಸಪೋರ್ಟ್ ನೀಡಿದ್ದಾರೆ. ಆದ್ದರಿಂದ ಇವತ್ತಿನ ಈ ಮಹಿಳಾ ದಿನಾಚರಣೆಯ ಅಂಗವಾಗಿ ನೀಡಿದಂತಹ ಈ ಪುಸ್ತಕಗಳು ಎಲ್ಲರಿಗೂ ಸದುಪಯೋಗ ಆಗಲಿ ಅಂತ ನಾನು ಆಶಿಸುತ್ತಾ ಎಲ್ಲ ಲಯನ್ಸ್ ಕ್ಲಬ್ಬಿನ ಎಲ್ಲ ಪದಾಧಿಕಾರಿಗಳು ಮೇಡಮ್ ಹಾಗೂ ಎಲ್ಲ ಪದಾಧಿಕಾರಿಗಳು ನಾನು ಜಿಲ್ಲಾ ಕೇಂದ್ರ ಗ್ರಂಥಾಲಯದ ವತಿಯಿಂದ ಹೃತ್ಪೂರ್ವಕವಾಗಿ ವಂದನೆ. ಕಾರ್ಯಕ್ರಮದಲ್ಲಿ ಗ್ರಂಥಪಾಲಕರಾದ ಶ್ರೀಮತಿ ಸವಿತಾ, ಶ್ರೀಮತಿ ಪಾರ್ವತಿ, ಶ್ರೀಮತಿ ವಿಜಯಲಕ್ಷ್ಮಿ ಎಸ್, ಪ್ರಥಮ ದರ್ಜೆ ಸಹಾಯಕರಾದ ಶ್ರೀ ವಿಶುಕುಮಾರ್, ಅದೇ ರೀತಿ ಸಹ ಸಂಯೋಜಕಿ ಸುಮಲತಾ ಸುವರ್ಣ, ಕನಕವಲ್ಲಿ ಎಚ್ ಕೇದಿಗೆ, ಶಾಂತಾ ಆರ್ ಶೆಟ್ಟಿ ಸೇರಿದಂತೆ ಅನೇಕ ಕಾವೇರಿ ಸದಸ್ಯರು ಉಪಸ್ಥಿತರಿದ್ದರು.